ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತನ್ನದಲ್ಲದ ಜಮೀನು ಕಬಳಿಸಲು ಹುನ್ನಾರದ ಆರೋಪ. ಜೆಡಿಎಸ್ ಮುಖಂಡನಿಂದ ರೈತರ ಕಬ್ಬು ನಾಶ, ದೌರ್ಜನ್ಯ ಅನ್ನೋ ಪ್ರಶ್ನೆ. ಮಂಡ್ಯದಲ್ಲಿ ರೈತ ಬೆಳೆದ 8 ತಿಂಗಳ ಕಬ್ಬು ನಾಶದ ಆರೋಪ ಬಂದಿದೆ. ಬೋರ್ವೆಲ್ ರಾಮಚಂದ್ರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರೋದು. ಹೈಕೋರ್ಟ್ ಆದೇಶಕ್ಕೂ ಕ್ಯಾರಿ ಎನ್ನದೆ ನಿರಂತರವಾಗಿ ದರ್ಪ ಮಾಡುತ್ತಿದ್ದಾರಂತೆ. ಮಂಡ್ಯ ತಾಲೂಕಿನ ಬಿ ಹೊಸೂರು ಕಾಲೋನಿಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಸರ್ವೆ ನಂಬರ್ 231, 232 2 ಎಕರೆ ಜಮೀನಿನ ವಿವಾದ ಇದು. ಜಮೀನು ಮಾಲೀಕ ರೂಪಚಂದ್ರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ರೂಪಚಂದ್ರು ಎನ್ನುವರ ಪರ ತೀರ್ಪು ಬಂದಿದೆ. ಕೋರ್ಟ್ ಆದೇಶದಂತೆ ಕಬ್ಬು ಬಿತ್ತನೆ ಮಾಡಿದ್ರು. ಅದಾದ ನಂತರ ರೈತ ಬೆಳೆದಿದ್ದ ಕಬ್ಬು ಬೆಳೆಯನ್ನು ಇದೀಗ ನಾಶಪಡಿಸಿ ದೌರ್ಜನ್ಯ ಮಾಡಲಾಗಿದೆ ಅನ್ನೋ ಆರೋಪ. ಸರ್, ನನ್ನ ಹೆಸರು ಶಿವಕುಮಾರ್ ಎಚ್ ಅಂತ. ನಾನು ಈಗ ನಮ್ಮ ಅಕ್ಕರದೇ ಜಮೀನಿದು. ಸನ್ಮಾನ್ಯ ಬೋರ್ವೆಲ್ ರಾಮಚಂದ್ರ ಅಂತ ಚನ್ನಪಟ್ಟಣ ತಾಲೂಕವರು ಇಲ್ಲಿ ಬಂದು ಈ ಥರ ಅನ್ಯಾಯ ಮಾಡೋರು. ಅವರೆಲ್ಲ ಅಲ್ಲೆಲ್ಲ ಜಮೀನು ತಗೊಂಡವ್ರು ಅಂತ ನನಗೆ ಗೊತ್ತಿಲ್ಲ. ತಗೊಂಡವ್ರ ಬಿಟ್ಟವರು ಈ ಸರ್ವೆ ನಂಬರ್ಗೂ ಆ ಸರ್ವೆ ನಂಬರ್ಗೂ ಅವ್ರಿಗೂ ಇದೇ ಇಲ್ಲ, ಸಂಬಂಧನೇ ಇಲ್ಲ. ಚೆಕ್ ಬಂದು ಒಂದು ನಾಗಮಂಗಲ ರಸ್ತೆ ತೋರಿಸೋರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಂಟ ನಮ್ಮದು ಬರ್ತದೆ ಅಂದ್ಬಿಟ್ಟು ಈ ಥರ ಬೆಳೆದ್ರೆ 8 ತಿಂಗಳು ಇದಾಗಿ ಬೆಳೆದಿರೋ ಕಬ್ಬನ್ನ ಬಂದು ಈ ಥರ ರೋಟ್ರಿ ಓಡಿಸೋರೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಮಾತತ್ರ ನಾನು ಕುಮಾರಸ್ವಾಮಿ ಜೊತೆ ಇದ್ದೀನಿ, ಮಾತತ್ರ ಎದುರಿಸೋದು ಎಲ್ಲರಿಗೂ. ವೀಡಿಯೋ ಐತೆ ನನ್ನ ಹತ್ರ. ಕುಮಾರಸ್ವಾಮಿ ಹೆಸರು ಮೆನ್ಷನ್ ಮಾಡಿರೋದಿಲ್ಲ ವೀಡಿಯೋ. ಬೇರೆ ಹತ್ರ ಹೇಳೋದು ಆ ವೀಡಿಯೋ ನಮ್ಮ ಅಪ್ಪನ ಹತ್ರ ಇರಲ್ಲ. ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಮ್ಮ ಅಪ್ಪಂದು ಹ್ಯಾಂಡ್ ಸೆಟ್ಟು ಇದ್ರದ್ದು ಕೀಪ್ಯಾಡ್ ಮೊಬೈಲು. ಅವರು ವೀಡಿಯೋ ಯಾವಾಗ ಮಾಡ್ತಾವ್ರೆ ಅಂದರೆ ಕುಮಾರಸ್ವಾಮಿ ಹೆಸರು ಹೇಳೋದು ನಿಲ್ಲಿಸ್ಬಿಟ್ಟವನಾಗ. ಈಗ ಆ್ಯಕ್ಚುಲಿ ಯಾಕೆಂದರೆ ನಾವು ನಂಬ್ಕೋಬೇಕಾಯ್ತದೆ. ಕುಮಾರಣ್ಣ ಇದು ಮಾಡದೇ ಇದ್ರು ಪಕ್ಕದಲ್ಲೇ ಇರ್ತಾರಲ್ಲ, ಜೊತೆಲೇ ಇರ್ತಾರಲ್ಲ, ಇದ್ರೂ ಇರ್ಬೋದು ಅನ್ನೋದು ನಮ್ಮಂತ ನಂಬ್ಕೋಬೇಕಾದ ಸಾಮಾನ್ಯ ಜನ. ಅದಕ್ಕೆ ನಾನು ಹೇಳ್ತೀನಿ, ಕುಮಾರಣ್ಣ ನೀನು ನೆನ್ನೆ ಮಾಡಿರೋದು ಉಳ್ಳಳ್ಳಿ ಹೋಗಿ ಸಹಾಯ ಮಾಡಿರೋ ವಿಡಿಯೋನ 100 ಜನಕ್ಕೆ ಶೇರ್ ಮಾಡಿದ್ದೀನಿ. ಮುಂದೆ ಈ ಥರದ ಅನ್ಯಾಯ ಆಗದಂಗೆ ನಮ್ಮಂಥವ್ರಿಗೆ ದಯವಿಟ್ಟು ನೋಡಿ, 6 ತಿಂಗಳಿಂದ ಬೆಳೆದಿರೋ ಕಬ್ಬು ಈ ಥರ ಅನ್ಯಾಯ ಹೊಡೆದವನೇ. ದಯವಿಟ್ಟು ಕುಮಾರಸ್ವಾಮಿ ಅವರು ಇದು ಗಮನ ಹರಿಸಲೇಬೇಕು. ನಿಮ್ಮ ಕೈ ಮುಗಿತೀನಿ. ಅವನು ಬರೀ ಮೀಡಿಯಾದಲ್ಲಿ ಪಕ್ಕದಲ್ಲಿ ನಿಂತ್ಕೊಬಿಟ್ರೆ ಅಭಿಮಾನಿ ಅಲ್ಲ ಅಣ್ಣ. ಅವನಕ್ಕಿಂತ ಜಾಸ್ತಿ ಅಭಿಮಾನಿ ನಾವು ನಿಮಗೆ. ದಯವಿಟ್ಟು ಇದು ಅರ್ಥ ಆಯ್ತದೆ ಅನ್ಕೋತೀನಿ ಅಣ್ಣ. ನಿಮಗೆ ನಿಮ್ಮ ಗಮನಕ್ಕೆ ಬರಲೇಬೇಕು. ಸರ್, ನನ್ನ ಹೆಸರು ಶಿವಕುಮಾರ್ ಎಚ್ ಅಂತ. ನಾನು ಈಗ ನಮ್ಮ ಅಕ್ಕರದೇ ಜಮೀನಿದು. ಸನ್ಮಾನ್ಯ ಬೋರ್ವೆಲ್ ರಾಮಚಂದ್ರ ಅಂತ ಚನ್ನಪಟ್ಟಣ ತಾಲೂಕವರು ಇಲ್ಲಿ ಬಂದು ಈ ಥರ ಅನ್ಯಾಯ ಮಾಡೋರು. ಅವರೆಲ್ಲ ಅಲ್ಲೆಲ್ಲ ಜಮೀನು ತಗೊಂಡವ್ರು ಅಂತ ನನಗೆ ಗೊತ್ತಿಲ್ಲ. ತಗೊಂಡವ್ರ ಬಿಟ್ಟವರು ಈ ಸರ್ವೆ ನಂಬರ್ಗೂ ಆ ಸರ್ವೆ ನಂಬರ್ಗೂ ಅವ್ರಿಗೂ